ಹೆಸರು ಉಮರ್ ಅಂತ. ನನ್ನ ಮಗ ಮಸೀವುಲ್ಲಾ ಖಾನು ಮೌಲಾನಾ ಆಜಾದಲ್ಲಿ ಓದ್ತವನೆ. ಅವನಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಅವ್ನು 2 ತಿಂಗಳಿಂದ ಫಸ್ಟ್ ಹೋಗ್ತಿದ್ದ ಸ್ಕೂಲ್ಗೆ ಒಂದು ಇದು ಕರೆಕ್ಟಾಗೈತೆ, ಅಟೆಂಡೆನ್ಸು ಕ್ಲೀನಾಗಿ ಹೋಗ್ತಿದ್ದ ಅವನು. ಅವನಿಗೆ ಕೆಟ್ಟು ಮಾತಾಡಿ ಇದು ಮಾಡಿಬಿಟ್ಟು ಅವನಿಗೆ, ನೀನು ಸ್ಕೂಲ್ಗೆ ಬರಬೇಡ, ನಿನಗೆ ಹಾಲ್ ಟಿಕೆಟ್ ಎಕ್ಸಾಮ್ಗೆ ಕೊಡ್ತೀವಿ ಅಂತ ಹೇಳಿ ಕಳಿಸ್ಬಿಟ್ರು ಅವನಿಗೆ. ನಾವು ತಿರ್ಗಾ ಆಲ್ಮೋಸ್ಟ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಸರ್ ಕರ್ಕೊಳ್ಳಿ ಸರ್ ನಮ್ಮ ಹುಡುಗನಿಗೆ, ನಾವು ವೆಲ್ಡಿಂಗ್ ಕೆಲಸ ಮಾಡಿ ನಾವು ಇದು ಮಾಡ್ತಿದ್ವಿ, ನಮ್ಮ ಲೈಫು ನಮ್ಮ ಹುಡುಗರಿಗೆ ಆಗೋದು ಬೇಡ, ಅವನು ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೇದಾಗಲಿ ಅವನು ಅಂತ ನಾವು ಹೇಳಿ ಇದು ಮಾಡಿದ್ರು. ಅವರು ರೆಸ್ಪಾಂಡೇ ಕೊಟ್ಟಿಲ್ಲ ಸರ್. ತಿರ್ಗಾ ರಿಟರ್ನ್ ಕಳಿಸ್ಬಿಟ್ರು ಅವನಿಗೆ. ಈಗ ಸ್ಟೂಡೆಂಟ್ ಎಲ್ಲರೂ ಹೇಳ್ತಾರೆ, ನಿಮ್ಮ ಮಗುಂದು ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓದ್ತಾನೆ, ಬರೀ ಇಂಗ್ಲೀಷ್ ಅವನು ಒಂದು ಸ್ವಲ್ಪ ಇದೈತೆ ಒಂದು ಅಷ್ಟೇ, ಚೆನ್ನಾಗಿ ಓದ್ತಾನೆ. ಆದ್ರೂ ನಾವು ಏನಾರು ಹೇಳಿದರೆ ನೀನೇನು ಸಪೋರ್ಟ್ ತೊಗೊಳೋದು ಒಂದು ಅಂತ ಹೇಳಿ ಹುಡುಗಿರ್ಗೂ ಬೈದು ಇದು ಮಾಡೋರೆ. ನಿನ್ಗೆ ಹೆಂಗೆ ಹುಟ್ಟಿದ್ದು ನಿನ್ಗೆ ಯಾರು ಹುಟ್ಟಿಸಿದ್ದು ಅಂತ ಕೆಟ್ಟು ಮಾತಾಡಿ ಇದು ಮಾಡಿದರೆ ಯಾವ ಹುಡುಗ ಇಂಪ್ರೂವ್ ಆಗ್ತಾನೆ ಸರ್? ಈಗ ಅವನು ಗೊತ್ತಿಲ್ಲ, ಅವರು ಸಾರ್ ಅಂತೆ, HM ಸಾರು ಮ್ಯಾಮು ಅವರೆಲ್ಲರೂ ಮಾತಾಡೋರಂತೆ ಈ ಥರ. ಈಗ ಚೆನ್ನಾಗಿ ಗೊತ್ತಾರಲ್ಲ ಅವ್ರ ಹುಡುಗರಿಗೆ ಅವ್ರು ರೆಸ್ಪೆಕ್ಟ್ ಕೊಡಬೇಕಾ? ಚೆನ್ನಾಗಿ ಗೊತ್ತಿಲ್ವಲ್ಲ ಆ ಹುಡುಗನಿಗೆ ರೆಸ್ಪೆಕ್ಟ್ ಕೊಡಬೇಕು ಅವರು. ಏನು ಸರ್, ಚೆನ್ನಾಗಿ ಗೊತ್ತಿಲ್ವಲ್ಲ ಆ ಹುಡುಗನಿಗೆ ರೆಸ್ಪೆಕ್ಟ್ ಕೊಟ್ಟು ಅವರು ಇಂಪ್ರೂವ್ ಮಾಡಬೇಕಲ್ವಾ? ಅವ್ರಿಗೆ ನಾವು ಕಳ್ಸೋದೇನಕ್ಕೆ ಸ್ಕೂಲ್ಗೆ ಅವ್ರಿಗೆ? ಈಗ ನಿಮ್ಮ ಮಕ್ಳಿಗೆ ಆ ಥರ ಮಾತು ಅಂದಾಗ ನೀವೇನು ಹೋಗಿ ಅವ್ರಿಗೆ ಹೇಳಿಲ್ಲ? ಇಲ್ಲ ಸರ್, ನಾವು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ, ನಾವು ಕೆಲಸ ಮಾಡೋರು ಸರ್, ನಾವು ಇಲ್ಲಿ ಜಾಸ್ತಿ ಇರೋಲ್ಲ. ನಾನು ಬೆಂಗಳೂರು ಹೋಗ್ತೀನಿ ಕೆಲಸಕ್ಕೆ, ಎಲ್ಲೆಲ್ಲಿ ನಂದು ವೆಲ್ಡಿಂಗ್ ಕೆಲಸ ಮಾಡೋದು ನಾನು. ನನ್ನ ಕೆಲಸ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಹೋಗಿ ಮಾಡ್ತಾ ಇರ್ತೀನಿ ನಾನು. ಆದರೂ ಆಲ್ಮೋಸ್ಟ್ ಇವತ್ತು ನಾನು ಬೆಳಗ್ಗೆ DSP ಇವರಿಗೆ ಫೋನ್ ಮಾಡಿದ್ದೆ, ನಾನು DDP ಅವ್ರಿಗೆ, ಮಂಜುನಾಥ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ಯಾಕೆ ಉಮರ್ ಯಾಕೆ ಕೊಡೋಲ್ಲ? ಅವ್ರು ಕೊಡ್ತಾರೆ ಉಮರ್, ನೀನು ನನ್ನೇ ಹೇಳಬೇಕಿತ್ತು, ಯಾಕಂದರೆ ಅವ್ರ ಕೆಲಸ ಮಾಡಿದ್ದೀನಿ ನೀನು. ಕ್ಯಾಸಂದ್ರದಲ್ಲಿ ಅವ್ರದ್ದು ಮನೆ ಇರೋದು, ಅವರು ಹೇಳೋರೆ, ನನ್ನೇ ಹೇಳಬೇಕಿತ್ತು ಉಮರ್ ನೀನು, ನಾನು ಅವ್ರಿಗೆ ಏನಿರೋದು ನಿನಗೆ ಇದು ಮಾಡ್ತಿದ್ದೆ ಸರ್, ನನಗೆ ಗೊತ್ತಿಲ್ಲ ಸರ್ ಈ ಥರ. ಈಗ ನನಗೆ ಫೋನ್ ಬಂತು, ನನ್ನೇ ಕೇಳಿದೆ ನಾನು ಆಲ್ಮೋಸ್ಟ್ ಅವ್ರಿಗೆ, ಇಮ್ರಾನ್ ಸರ್ಗೆ, ಹೆಂಗೆ ಸರ್ ಹಾಲ್ ಟಿಕೆಟ್ ಕೊಟ್ಟಿಲ್ವಲ್ಲ ನೀವು ಅಂತ. ಅವರು HMಗೆ ಕೇಳಿದೆ ನಾನು. ಕೇಳಿದರೆ ಇಲ್ಲ ನಿಮ್ಮ ಮಗುನಿಗೆ ಇಲ್ಲ, ಒಂದು 6 ಜನವ್ರಿಗೆ 6 ಅಂತ ಹೇಳಿದ್ರು, 6 ಜನ ಅಂತ ಹೇಳಿದರು. ಅವ್ರಿಗೆ ಸೆಕೆಂಡ್ಗೆ ಇದು ಮಾಡ್ಕೊಂಡಿದ್ದೀವಿ, ಫಸ್ಟ್ ಎಕ್ಸಾಮು ಇವರು ಚೆನ್ನಾಗಿ ಗೊತ್ತಾರಲ್ಲ ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ನಾವು. ಇದು ನಜರಾಬಾದ್ 3rd ಕ್ರಾಸಲ್ಲಿ ಮೌಲಾನಾ ಆಜಾದ್ ಮಸ್ಜಿದೆ ಬೈತುಲ್ ಮಮೂರ್ ಇತ್ತಲ್ಲ, ಅದ್ರ ಬ್ಯಾಕ್ ಸೈಡ್ ಇರೋದು. ಈಗ ಅದೇ ಸರ್, ನಮ್ಮ ಹುಡುಗನಿಗೆ ಹಾಲ್ ಟಿಕೆಟ್ ಬೇಕು ಸರ್. ಈಗ ಇದು ಲೈಫ್ ಅವ್ನು ಹೊರಟೋಗ್ಬಿಟ್ರೆ, ಈಗ ನಾವು ಓದಲ್ಲ ಬಿಡು ಅಂತ ಅವ್ನು ಕೆಲಸದ ಮೇಲೆ ಇಂಟ್ರೆಸ್ಟ್ ತೊಗೊಂಡ್ಬಿಡ್ತಾನೆ. ಈಗ ಕರ್ಕೊಂಡು ಹೋದರೆ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ರೆ ನಮಗೆ ಕೇಸು, ಈಗ ಓದೋ ಹುಡುಗರಿಗೆ ನೀನು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತಿದ್ಯಾ ಅಂತ. ಮನೆ ಹತ್ರ ಬಿಟ್ಟರೆ ಭವಿಷ್ಯನೂ ಹಾಳಾಗುತ್ತೆ. ಈಗ ಮನೆ ಹತ್ರ ಬಿಟ್ಟರೆ ಅಂತ ಹುಡುಗರು ಜೊತೆ ಬಿದ್ದು ಹಾಳಾಗ್ತಾರೆ. ಈಗೇನಿರೋದು ಕಾನೂನಿಂದ ನಮಗೆ ಅವ್ರಿಗೆ ಎಲ್ಲ ಹುಡುಗರಿಗೆ ಸರ್, ಯಾರ್ಯಾರು ಹುಡುಗರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಎಲ್ಲ ಹುಡುಗರಿಗೆ ಹಾಲ್ ಟಿಕೆಟ್ ಕೊಡಿಸಿ ಅವ್ರದ್ದು ಭವಿಷ್ಯ ಒಳ್ಳೇದು ಮಾಡ್ಬೇಕು ಸರ್, ಅಷ್ಟೇ ನಮ್ಮದು. ನನ್ನ ಹೆಸರು ನಜೀರ್ ಸವಾನ್ ಶರೀಫ್ ಅಂತ. ನಾನು 10th ಸ್ಟ್ಯಾಂಡರ್ಡ್, ಮೌಲಾನಾ ಆಜಾದ್ ಮಿಡಲ್ ಸ್ಕೂಲ್ ನಜರಾಬಾದ್. ನಮಗೆ ಇವತ್ತು ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಇವತ್ತು ಕನ್ನಡ ಎಕ್ಸಾಮ್ ಹೋಗ್ಬಿಟ್ಟೈತೆ. HM ಸರ್ ಇಮ್ರಾನ್ ಸರ್ ಕೊಟ್ಟಿಲ್ಲ ಇವತ್ತು ಹಾಲ್ ಟಿಕೆಟ್. ಇಕ್ಕೊಂಡು ಕೊಡ್ತಾ ಇಲ್ಲ, ನೀವು ಫೇಲೇ ಇದ್ದು ಹಂಗೆ ಏನೇನು ಹೇಳ್ತಾ ಇದ್ದಾರೆ. ನೀವು ಪಾಸ್ ಆಗಲ್ಲ, ನಿಮ್ಮ ಗತಿ ಹಿಂಗೆ, ನಿಮ್ಮದು ಗತಿ ಭಿಕ್ಷೆ ಬೀಳೋದು ಹಂಗೆ ಹಿಂಗೆ ಅಂತ ಏನೇನೋ ಅವ್ರು ಹೇಳೋದು. ಅದೇ ಗೊತ್ತಿಲ್ಲ. ಇವಾಗ ಕೇಳೋಣ ಅಂದರೆ ಬರ್ತಾ ಇಲ್ಲ ಅವರು, ಎಲ್ಲೋ ಇದ್ದಾರೆ, ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಟೆಂಡೆನ್ಸ್ ಏನೂ ಶಾರ್ಟೇಜ್ ಇಲ್ಲ. ಅವರೇ ಹೇಳ್ತಿದ್ರು, ನೀವು ಹೋಗ್ಬಿಡಿ ಮನೆಗೆ, ನಾವು ಅಟೆಂಡೆನ್ಸ್ ಕೊಡ್ತೀವಿ. ಅವರೇ ಹೇಳ್ತಿದ್ರು, ನೀವು ಹೋಗ್ಬಿಡಿ ಮನೆಗೆ, ನಾವು ಅಟೆಂಡೆನ್ಸ್ ಹಾಕ್ಬಿಟ್ಟು ನೀವು ಎಕ್ಸಾಮ್ಗೆ ಬಂದು ಬರೀರಿ ಅಂತ ಹೇಳ್ತಿದ್ರು. ಅಲ್ಲ, ಆ ಥರ ಯಾಕೆ ಇವ್ರು ಬಿಹೇವ್ ಮಾಡೋದು ಅಂತ ಏನು ರೀಸನ್ ಏನು? ಅದೇ ಗೊತ್ತಾಗ್ತಿಲ್ಲ ಸರ್. ಒಂದು ಸ್ವಲ್ಪ ಚೆನ್ನಾಗಿ ಓದ್ತಾರೆ, ಒಂದು ಇವಾಗ ಕೊಟ್ಟಿದ್ರಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಓದ್ತಾರೆ, ನಾವು ಒಂದು ಸ್ವಲ್ಪ ಕಮ್ಮಿನೇ ಇದ್ದು ನಾವು ಹೇಳ್ತಿದ್ದೀವಿ. ಅವ್ರಿಗೇನೆ ಬರೇ ಓದ್ಕೊಂಡು ನಮಗೆ ಕೆಳಗಡೆ ಹಮ್ನ नीचे बिठाको सभी ये करको ऐसा करते थे हम. ಅದರಲ್ಲಿ 2 ಗ್ರೂಪ್ ಮಾಡಿದ್ದಾರೆ, ಒಂದು A ಗ್ರೂಪು, ಒಂದು C ಗ್ರೂಪ್ ಅಂತ ಮಾಡಿದ್ದಾರೆ. ಅದು ಬೇಕಾದವರು ಅಂತ ಈ 11 ಜನಗೆ ಕೆಳಗಡೆ ಮಾಡ್ಕೊಂಡು ನಮಗೆ ಮೇಲ್ಗಡೆ ಕ್ಲಾಸ್ ರೂಮಲ್ಲಿ ಕಳಿಸ್ಬಿಡೋದು. ನೀವೇನಾದರೂ ಮಾಡ್ಕೊಳ್ಳಿ, ನಾವು ನಿಮಗೆ ಕೇಳಲ್ಲ, ಏನು ಬೇಕಾದ್ದು ಓದ್ಕೊಳ್ಳಿ ಅಂತ ಹೇಳೋದು. ಇವಾಗ ಓದಲ್ಲ ಹಿಂಗೆ ಅಂತ ಅವರೇ ಓದಿಸಲ್ಲ, ನಾವು ಓದ್ತೀವಿ, ಅವರೇ ಓದಿಸಲ್ಲ. ಏನೇನೋ
ಕೆಟ್ಟ ಟೋಟಲ್ ಮಾತು ಎಷ್ಟು ಜನ ನೀವು ನಿಮ್ಗೆ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಇವಾಗ ಹಾಲ್ ಟಿಕೆಟ್? ನಮಗೆ 21 ಜನಕ್ಕೆ ಸಿಕ್ಕಿಲ್ಲ. ಇನ್ನು ಬಾಯ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಎಷ್ಟಿದ್ದಾರೆ? ಬಾಯ್ಸ್ ಗರ್ಲ್ಸ್ 4 ಜನ ಇಲ್ಲ, ಬಾಯ್ಸ್ 5 ಜನ, ಬಾಯ್ಸ್ 5 ಜನ ಗರ್ಲ್ಸ್ ಇದ್ದಾರೆ. 5 ಜನ ಗರ್ಲ್ಸ್ ಇದ್ದಾರೆ, 7-8 ಜನ ಬಾಯ್ಸ್ ಇದ್ದಾರೆ. ನಮಗೆ ಯಾರಿಗೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಅವರು ನಿಮ್ಮ ಅಟೆಂಡೆನ್ಸ್ ಶಾರ್ಟೇಜ್ ಏನಿಲ್ವಾ? ಇಲ್ಲ, ನಮ್ದಿಲ್ಲ. ನಾವು ಹೋಗ್ತಾ ಇದ್ರು, ಅವರೇ ಹೇಳ್ತಿದ್ರು ಏನಾದರೂ ಒಂದು ಸ್ವಲ್ಪ ಇದಾಗ್ಬಿಟ್ರೆ ಹೋಗ್ಬಿಡಿ ಮನೆಗೆ ಅಂತ ಹೇಳ್ತಿದ್ರು. ನಾವು ಕೊಡ್ತಾರೆ ಅಂತ ನಾವು ಹೋಗ್ಬಿಡ್ತಿದ್ವು. ಹಿಂಗೆ ಮಾಡೋದು ಗೊತ್ತಿರಲಿಲ್ಲ. ಇಲ್ಲಾಂದರೆ ನಂದು ಐತೆ, ಎಲ್ಲ ಐತೆ. ನಾನು ಯಾರು ಬಂದಿರಲಾದ್ರು ನಾನು ಹೋಗಿದ್ದೀನಿ. ಅವ್ರು ಸರೇ ಹೇಳ್ತಿದ್ರು ಇನ್ನು ಎಕ್ಸಾಮ್ ಬರ್ದಿಲ್ಲ ಅಂದರೆ ನಿನಗೆ ಪಾಸ್ ಮಾಡ್ತೀನಿ ಅಂತ. ಇವಾಗ ಹಾಲ್ ಟಿಕೆಟೇ ಕೊಟ್ಟಿಲ್ಲ. ಅವತ್ತು ಮೊನ್ನೆ ನಮಗೆ ಕಳಿಸ್ಬಿಟ್ಟು ಬೇಕಾ ಅವ್ರಿಗೆ ಇಕ್ಕೊಂಡು ನಮಗೆ ಕಳಿಸ್ಬಿಟ್ಟು ಬೇಕಾ ಅವ್ರಿಗೆ ಇಕ್ಕೊಂಡು ಕೊಟ್ಟಿರೋದು ಹಾಲ್ ಟಿಕೆಟ್. ಟೋಟಲ್ ಎಷ್ಟು ಜನ ಇದ್ದಾರೆ SLCಯಲ್ಲಿ? SLCಯಲ್ಲಿ 32 ಜನ. 32 ಜನ. ಅದರಲ್ಲಿ 20 ಜನ ಕೊಡಲಿಲ್ವಾ? 21 ಜನ ಕೊಟ್ಟಿಲ್ಲ ಹಾಲ್ ಟಿಕೆಟ್. ಮಿಕ್ಕಿದವ್ರಿಗೆಲ್ಲ ಕೊಟ್ಟವ್ರೆ. ಮತ್ತು ಅಂಜು ಮ್ಯಾಮ್ ಅಂತ ಇದ್ದಾರೆ. ಅವರು ನಮಗೆ ಏನೇನೋ ಹೇಳ್ತಾರೆ. ನಮಗೆ ಏನೇನೋ ಹೇಳಿ ಅವ್ರ HM ಸರ್ ಬಂದ್ರೇ ಒಂಥರ ಇರ್ತಾರೆ. ನಾವಿದ್ರೆ ನಮ್ಮ ಹತ್ರ ಒಂಥರ ಇರ್ತಾರೆ. ಈಗ ನಿಮ್ಗೆ ಏನು ಬೇಕಪ್ಪ? ಈಗ ನಮಗೆ ಹಾಲ್ ಟಿಕೆಟ್ ಬೇಕು. ನಮ್ಮದು ಇವತ್ತು ಎಕ್ಸಾಮ್ ಹೋಗ್ಬಿಟ್ಟೈತೆ, ಎಕ್ಸಾಮ್ ಬೇಕು ಇವತ್ತು. ಅವ್ರು ಬರಬೇಕು ಇಲ್ಲಿ HM ಸರ್. ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. 3 ದಿವಸ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ. ಸರ್, ಈಗ ನಮ್ಮ ಮಕ್ಕ ಇದರಲ್ಲಿ ಓದ್ತಾ ಇದ್ದಾನೆ, ಅದರ ಮೌಲಾನಾ ಆಜಾದ್ನಲ್ಲಿ. ಅವನದು ಅಡ್ಮಿಷನ್ ಟಿಕೆಟೇ ಬಂದಿಲ್ಲ. ಸೈಯದ್ ಉಮರ್ ಅಂತ. ಇಲ್ಲಿ ಮಕ್ಕಳಿಗೆ ಅರ್ಧ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅರ್ಧ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟೇ ಇಲ್ಲ. ಯಾಕೆ ಅಂತ ಹೋಗಿ ರೆಸ್ಪಾನ್ಸ್ ಕೇಳಿದ್ರು ಅವ್ರು ಏನೂ ರೆಸ್ಪಾನ್ಸು ಮಾಡಲ್ಲ. ಅವರು ಏನಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಆಯಿತು ನಾವು ಕೊಡ್ತೀವಿ ಹೇಳ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಮಗೆ ಪೇರೆಂಟ್ಸಿಗೆ ಕರೆಸಿ ಅದಕ್ಕೆ ಪೂರ್ತಿ ರೆಸ್ಪಾನ್ಸು ಮಾಡಲ್ಲ. ಈ ಥರ ಇದೆ, ಈ ಥರ ಪ್ರಾಬ್ಲಮ್ ಇದೆ ಏನು ಅಂತಲೂ ನಮ್ಗೆ ನೀಟಾಗಿ ಹೇಳೇ ಇಲ್ಲ. ಇವಾಗ ನೋಡಿದ್ರೆ ಒಂದು ಎಕ್ಸಾಮೇ ಆಗೋಯ್ತು, ಇವಾಗ ನೋಡಿ ನೆಕ್ಸ್ಟ್ ಎಕ್ಸಾಮಲ್ಲಿ ಕಳಿಸ್ತಾರೆ ಅಂತ ನಮಗೆ ಒಂಥರ ನಾಚಿಕೆ ಆಗ್ತಾಯಿದೆ. ನಮ್ಮ ಮಕ್ಕಳಿಗೆ ಈ ಥರ ಆಚೆ ಮಾಡಿದಾರಲ್ಲ ಅಂತ ಹೋಗಿ ಏನು ಕೇಳೋದನ್ನ ಇಲ್ಲ ಫೋನ್ ಮಾಡೋಣ ಅಂತ ಕೇಳಿದ್ರೆ ಬೇರೆ ಟೈಮಲ್ಲೆಲ್ಲ ಫೋನ್ ರಿಸೀವ್ ಮಾಡ್ತಾರೆ. ಇವಾಗ ಫೋನು ರಿಸೀವ್ ಮಾಡ್ತಾಯಿಲ್ಲ, ಏನೈತೆ ಅಂತ ರೆಸ್ಪಾನ್ಸು ಮಾಡ್ತಾಯಿಲ್ಲ. ಈಗ ನಮ್ಮ ಮಕ್ಕಳಿಗೆ ಏನು ನೀವೇ ನ್ಯಾಯ ಮಾಡಿಸ್ಕೊಡ್ಬೇಕು ನೀವು ಅಂತ. ಅದಕ್ಕೆ ನಾವು ಇಲ್ಲಿ ತಿಲಕಪುರಕ್ಕಂತ ಬಂದಿದ್ದೀವಿ. ಅದೇ ನಾವು ಈ ಥರ ಇದೆ ಪ್ರಾಬ್ಲಮ್ಮು, ಈ ಥರ ಹಾಲ್ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ, ನೀವೇನೋ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಆಯಿತು, ಅವ್ರಿಗೂ ಕರೆಸ್ತೀವಿ ಅಂತ ಅವರು ಫೋನ್ ಮಾಡ್ತಾ ಇದ್ದಾರೆ. ಯಾರು ಒಬ್ಬರು ಅವರು ಏನಿದ್ದಾರೆ ಅವರು ಯಾರೂ ಒಬ್ಬರೂ ಫೋನೇ ಅಟೆಂಡ್ ಮಾಡ್ತಾಯಿಲ್ಲ, ಎಲ್ಲ ಸ್ವಿಚ್ ಆಫ್ ಮಾಡಿದ್ದಾರೆ. ನಾವು ಮುಬಾರಕ್ ಅಂತ ಹೇಳಿ. ಹೇಳಿ ಸರ್, ಏನಾಯಿತು ಸರ್? ಮೌಲಾನಾ ಆಜಾದ್ನಾಗೆ ನಮ್ಮ ಮಗ ಓದ್ತಾನೆ, ಅವನಿಗೆ ಇದು ಕೊಟ್ಟಿಲ್ಲ. ಅವನಿಗೆ ಅಡ್ಮಿಷನ್ ಏನಂತ ಹೇಳಿಲ್ಲ ನಮಗೆ. ಅವನಿಗೆ ಓದೋಕ್ಕೆ ಡೈಲಿ ನಾನೇ ತೊಗೊಂಡೋಗಿ ಬಿಟ್ಟು ಕರ್ಕೊಂಡು ಬಂದಿರೋದು. ರೆಸ್ಪಾನ್ಸಿಬಲ್ ಇಲ್ಲ ಅವ್ರತಾಗೆ. ಏನಂತ ಗ್ರೂಪಲ್ಲೂ ಹಾಕಿಲ್ಲ, ಕ್ಲಾಸ್ನಾಗ ಹೋಗಿ ಕೇಳಿದ್ರೆ ಕ್ಲಾಸು ಇಲ್ಲ, ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾಯಿಲ್ಲ. ಅವರು ಈ ಥರ ಮಾಡಿಬಿಟ್ಟು ನನ್ನ ಮಗನಿಗೆ ಇವತ್ತು ಎಕ್ಸಾಮ್ ಕೊಟ್ಟಂಗೆ ಮಾಡಿದ್ದಾರೆ. ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಏನಂತಲೇ ಹೇಳಿಲ್ಲ. ಇವರೆಲ್ಲ ನಮಗೆ ಭಾಳ ಇದು ಮಾಡಿಬಿಟ್ಟಿದ್ದಾರೆ ನನ್ನ ಮಗನಿಗೆ. ಏನಂತ ಅವ್ರು ಕೇಳೋಕೆ ಹೋದರೆ ಫೋನ್ ಮಾಡಿದ್ರೆ ಫೋನೇ ಎಲ್ಲ ನಮ್ಮ ಫೋನ್ಗಳೆಲ್ಲ ಬ್ಯುಸಿಗೆ ಇಕ್ಬಿಟ್ಟಿದ್ದಾರೆ. ಈ ಥರ ಮಾಡಿದ್ದಾರೆ ನನ್ನ ಮಗನಿಗೆ. ಅದೇನೈತೆ ನನಗೆ ಕಾನೂನಿಂದ ನನ್ನ ಮಗನಿಗೆ ಏನಂತ ಅವ್ನು ಹೇಳ್ಬೇಕು ಬಂದು. ಸಾರ್ ಯಾರು ಅರ್ಧ ಮಕ್ಕಳಿಗೆ 21 ಜನಕ್ಕೆ ಅವನು ಇದು ಕೊಟ್ಟಿಲ್ಲ. ಈಗ ಯಾರೋ ಒಂದು 7 ಜನಕ್ಕೆ ಏನೋ ಅಲ್ಲಿ ಮಸೂತಿಯಲ್ಲಿ ಎಲ್ಲೋ ಕರೆದುಬಿಟ್ಟು ಕೊಟ್ಟಿದ್ದಾರಂತೆ. ಅದೇನೈತೆ ನಮ್ಮದೆಲ್ಲ ಇಲ್ಲಿ ಏನಂತ ಬಂದು ಸಾಹೇಬ್ರತಾಗೆ ಎಲ್ಲ ಇದು ಮಾಡಿ ನಮ್ಮ ಮಕ್ಳದ್ದು ಏನಂತ ಹೇಳಿ ಅವನು ಭವಿಷ್ಯ ಹಾಳು ಮಾಡ್ದಂಗೆ. 1 ವರ್ಷ ಹಿಂದೆ ತಿರ್ಗಾ ಅವನು ಇದು ಮಾಡಬೇಕು, ಆ ಥರ ಮಾಡಿಬಿಟ್ಟಿದ್ದಾರೆ. ಅದೇನೈತೆ ನಮಗೆ ಒಳ್ಳೆತನ ನಮಗೇನಿದ್ರೆ ಹೇಳಬೇಕು ಅವರು. ಯಾಕಂತ ಇವ್ರು ಹೇಳಿಲ್ಲ, ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ ಯಾಕೆ ಕೊಟ್ಟಿಲ್ಲ? ಈ ಥರ ನಮಗೆ ಕೊಡಬೇಕು. ಅವ್ರು ಯಾಕೆ ಕೇಳಬೇಕಿತ್ತು ಅವ್ರು ನಮಗೆ ಈ ಥರ ಆಗುತ್ತೆ, ಈ ಥರ ಇಲ್ಲ ಅಂತ ಹೇಳಬೇಕಿತ್ತು. ಅವರು ಹೇಳಲಿಲ್ಲ, ಆ ಗ್ರೂಪಲ್ಲೂ ಹಾಕಿಲ್ಲ. ಅವರು ಈ ಥರ ಮಾಡಿದ್ದಾರೆ. ನಮಗೆ ಏನೈತೆ ಅದು ಕಾನೂನಿಂದ ನಮಗೆ ನಮ್ಮ ಮಕ್ಕಳಿಗೆ ಏನಂತ ಫ್ಯೂಚರಿಂದ ಹೇಳಬೇಕು. ಅವ್ನು ಬಂದಿಲ್ಲಿ ಎಷ್ಟು ವರ್ಷದಿಂದ ಹೋಗ್ತಿದ್ದಾನೆ ನಿಮ್ಮ ಮಗ? ಅಲ್ಲಿ ಅವನು 6ನೇ 6th ಕ್ಲಾಸ್ ಇದ್ದಾಗ ಹೋಗಿ ಇದು ಅಡ್ಮಿಷನ್ ಮಾಡಿರೋದು ನಮಗೆ ಅಲ್ಲಿ ಸ್ಕೂಲ್ನಾಗೆ. ಮಕ್ಳಿಗೆ ಹೊಡೆಯೋದು ಪಡೆಯೋದೇನಿಲ್ಲ, ಫೋನ್ ಮಾಡಿ ಅವರೇ ಕರೆಸಿದ್ದಾರೆ. ಸ್ಕೂಲ್ ಇದೆ ಯಾರೋ ಬರ್ತಿದ್ದಾರೆ. ಇವತ್ತು ಇಲ್ಲ ಅಂತ ಹೇಳಿದ್ದಾಗ್ಲೂ ತಿರ್ಗಿ ಅವರೇ ಫೋನ್ ಮಾಡಿ 11 ಗಂಟೆಗೆ ಕರೆಸ್ಕೊಂಡಿದ್ದಾರೆ. ಮಗನ ಕರ್ಕೊಂಡು ಬರ್ರಿ ಕ್ಲಾಸ್ ಐತೆ ಅಂತ. ಇಲ್ಲ ಅಂತ ಹೇಳಿದ್ರಲ್ಲ, ತಿರ್ಗಾ ಕರೆದಿದ್ದೀರಲ್ಲ ಅಂತ ಕರ್ಕೊಂಡು ಹೋಗಿ ಬಿಟ್ಟಿದ್ದೀನಿ. ಪೇರೆಂಟ್ಸ್ ಮೀಟಿಂಗು ಎಲ್ಲ ಹೋಗಿದ್ದೀವಿ, ಆದ್ರೂ ನಮಗೇನು ಹೇಳಿಲ್ಲ. ಇವ್ರು ಯಾಕೆ ಈ ಥರ ಮಾಡಿದಾರೆ ಅಂತ ಗೊತ್ತಿಲ್ಲ.
ಇದು ಭವಿಷ್ಯ ಹಾಳು ಮಾಡ್ದಂಗೆ ಮಕ್ಕಳಿಗೆ. ನಮಗೆ ಒಂಥರ ನಾಚಿಕೆ ಆಗ್ತೈತೆ ನಮ್ಮ ಮಗನಿಗೆ ಈ ಥರ ಆಗೈತೆ ಅಂತ ಹೇಳೋಕ್ಕೆ. ಈ ಥರ ಮಾಡಿದ್ದಾರೆ ಇವರೆಲ್ಲ. ನಮಗೇನಾಯ್ತದ ಕಾನೂನು ಇದರಿಂದ ನಮಗೇನದು ನಮಗೆ ಅದು ಬಂದು ಮಾತಾಡ್ಬಿಟ್ಟು ಹೇಳಿ ಅವರು ಅದಕ್ಕೆ ಇವತ್ತು ಸಾಹೇಬ್ರ ತೆಗೆ ತಿಲಕಪುರ ಸ್ಟೇಷನ್ನಾಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೇನಾಯ್ತು ಅವ್ನು ಬಂದು ಇಲ್ಲಿ ಮುಂದೆ ಕುತ್ಕೊಂಡು ಎಲ್ಲ ಮಾತಾಡ್ಬಿಟ್ಟು ಅಲ್ಲ, ಈಗ ನೀವು ಇದಕ್ಕೆ ಸಂಬಂಧಿಸಿದಂತೆ VO ಆಫೀಸರ್ ಹತ್ರ ಅಲ್ಲೂ ಹೋಗಿದ್ವಿ. ಅವ್ರು ಹೋಗಿ ಅಲ್ಲಿ ಕೇಳಿದ್ವಿ. ಅವರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಐತೆ. ಅವ್ರದ್ದು ಫೋನ್ ಸ್ವಿಚ್ ಆಫ್ ಐತೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅವರು ಹೇಳಿದ್ರು. ನೆನ್ನೆ ಬರಬೇಕಿತ್ತು ಅಂತ ಹೇಳಿದ್ರು. ಅಲ್ಲೂ ಹೋಗಿದ್ವಿ, DSP ಆಫೀಸ್ದಾಗ ಹೋಗಿದ್ವಿ. ಅವರು ಇಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ BO ಆಫೀಸ್ಗೆ ಹೋಗಿದ್ವಿ. ಅವರು ಫೋನ್ ಮಾಡಿದ್ರು ನಮ್ಮ ಮುಂದೆನೇ, ನಮ್ಮದೆಲ್ಲ ಹಾಂ ಅಲ್ಲೂ ಹೋಗಿದ್ವಿ. ತಿರ್ಗಿ ಅವರು ಇಲ್ಲಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಐತೆ, ಯಾರಿಗೂ ಇದಿಲ್ಲ, ಆ ಥರ ಆಗಿಬಿಟ್ಟೈತೆ. ಅವ್ರು ಏನು ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಗುಫ್ರಾನ್ ಅಂತ. ಸೈಯದ್ ಗುಫ್ರಾನ್. ಹ್ಞೂ. ಏನು ನಿಮ್ಮ ಹೆಸರು? ಖತೀಜಾದುಲ್ ಕುಬ್ರಾ. ಏನು ಇಶ್ಯೂ? ಇದು ಹಾಲ್ ಟಿಕೆಟ್ ಕೊಟ್ಟಿಲ್ಲ ನಮಗೆ. ಇವತ್ತು ಕನ್ನಡ SLC ಎಕ್ಸಾಮ್ ಇತ್ತು, ಫಸ್ಟ್ ಎಕ್ಸಾಮು. ನಮಗೆ ಹಾಲ್ ಟಿಕೆಟನ್ನು ಕೊಡ್ತಾ ಇಲ್ಲ. 3 ದಿವಸದಿಂದ ಕಾಯ್ತಾ ಇದ್ದೀವಿ. ಫೋನ್ ಸ್ವಿಚ್ ಆಫ್, ಮ್ಯಾಮ್ದು ಸಾರ್ದು ಎಲ್ಲರದು ಸ್ವಿಚ್ ಆಫ್ ಆಗಿದೆ. ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ವಾ, ಸ್ಕೂಲ್ ಬಂದ್ ಮಾಡಿದ್ದಾರೆ. ನಮಗೆ ಹಾಲ್ ಟಿಕೆಟೇ ಕೊಟ್ಟಿದ್ದಿಲ್ಲ. 11 ಮೆಂಬರ್ಸ್ಗೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಾಗಿಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಕೊಟ್ಟಿರೋದು, ನಮಗೆ ಕೊಟ್ಟಿಲ್ವ. ಯಾಕೆ ಕೊಟ್ಟಿಲ್ಲ? ನಮಗೆ ಇವಾಗ ಹೇಳ್ತಾ ಇದ್ದಾರೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ. ನಮ್ಮದು ಅಟೆಂಡೆನ್ಸ್ ಎಲ್ಲ ಐತೆ. ನಾನು ಡೈಲಿ ಹೋಗ್ತಾ ಇದ್ದೀನಿ, ನಮ್ಮ ಅಪ್ಪ ಬಿಡ್ತಾ ಇದ್ರು ಡೈಲಿ. ಕರೆಕ್ಟಾಗಿ ಅಸೈನ್ಮೆಂಟ್ಸ್ ನೋಟ್ಸ್ ಎಲ್ಲ ಬರ್ದಿದ್ದೀನಿ, ಎಲ್ಲ ಹೋಗಿದ್ದೀನಿ. ಇವಾಗ ಅದು ಹೇಳ್ತಾ ಇದ್ದಾರೆ. 9th ಯಾವ ಸ್ಕೂಲ್ ನಿಮ್ಮದು? ಅದು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್. 9th ಅಲ್ಲಿ ಎಷ್ಟಿದೆ ಪರ್ಸೆಂಟೇಜ್? ಅದು ಹೇಳಿಲ್ಲ, ಪಾಸ್ ಅಂತ ಅಷ್ಟೇ ಹೇಳಿರೋದು. ಪಾಸ್ ಆಗಿದ್ದೀರಾ? ಹ್ಞೂ. ಏನು ರೀಸನ್ ಏನು? ಬರೀ ಅಷ್ಟೇ ಒಂದು ಅಷ್ಟೇ ಹೇಳಿದಿರೋದು. ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳ್ತಾ ಇರೋದು. ನಂದು ಅಟೆಂಡೆನ್ಸ್ ಎಲ್ಲ ಐತೆ. ಇವಾಗ ನಿಮ್ಮ ಎಕ್ಸಾಮ್ ಬರೆಯೋದು ನಿಮಗೆ ಬರೆಯೋಕ್ಕಾಗಲ್ಲ, ನೀವು ಫೇಲ್ ಆಗ್ತೀರಾ. ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಬರೀರಿ. ನಾವು ಅದರಲ್ಲಿ ಕಾಪಿ ಮಾಡ್ತಾರೆ. ಇವಾಗ ನಿಮಗೆ ಬರೋಕ್ಕಾಗಲ್ವಾ, ನಿಮಗೆ ಬರಲ್ವಾ, ಓದೋಕ್ಕೆ ಬರಲ್ಲ ನಿಮಗೆ, ನೀವು ಏನು ಪಾಸ್ ಆಗ್ತೀರಾ, ನಿಮ್ಮ ಹೈಸಿಯತ್ ಏನಿದೆ ಅಂತ ಹೇಳಿದರು. ಇವಾಗ ನೆಕ್ಸ್ಟ್ ಎಕ್ಸಾಮ್ ಬರೀರಿ, ಅದರಲ್ಲಿ ಕಾಪಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಹಂಗೆಲ್ಲ ಮಾತಾಡ್ತಾರೆ ಅವರು? ಇದು ಕೆಟ್ಟ ಮಾತು ಹೇಳ್ತಾರೆ, ಹುಡುಗಿಯವ್ರಿಗೆ ಏನೇನೋ ಹೇಳ್ತಾರೆ, ಹುಡುಗಿಯವ್ರಿಗೆ ಹೊಡಿತಾರೆ. ಕೆಟ್ಟ ಮಾತು ಹೇಳ್ತಾರೆ. ನೀವೇನು ಬರೆಯಲ್ಗ, ನಿಮ್ಗೆ ಏನು ಬರಲ್ಲ, ನೀವು ಏನಿದೆ, ಏನು ಗ್ಯಾರೇಜ್, ಏನು ಆಗ್ತೀರಾ ಪಾಸು, ಯಾಕೆ ನಿಮಗೆ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಇಷ್ಟು ದಿನ ಅಂತ ನನ್ನ 3 ದಿವಸದಿಂದ ಸ್ವಿಚ್ ಆಫ್ ಮಾಡಿದ್ದಾರೆ ಫೋನು. ಮೆಸೇಜನ್ನು ರಿಪ್ಲೈ ಮಾಡ್ತಾ ಇಲ್ಲ. ಯಾರು? ಸಾರ್ದು ಇಮ್ರಾನ್ ಸರ್ ಮ್ಯಾಮ್. ಯಾರು ಮ್ಯಾಮ್? ಅಂಜು ಮ್ಯಾಮ್. ಕನ್ನಡದಲ್ಲಿ ಹೇಳಮ್ಮ. Hello sir, my name is Huzaifa Firdaus. I am studying 10th standard Maulana Azad Model School, Nazarabad, ತುಮಕೂರು. ನಮಗೆ ಇವತ್ತು ಕನ್ನಡ ಎಕ್ಸಾಮ್ ಇತ್ತು. ನನಗೆ ಕೊಟ್ಟಿಲ್ಲ ಹಾಲ್ ಟಿಕೆಟು. ಸರ್ ನನಗೆ ದೋಖಾ ಮಾಡಿರೋದು. ಈಗ ಇವತ್ತು ಕೊಟ್ಟಿಲ್ಲ ನನಗೆ ಹಾಲ್ ಟಿಕೆಟು. ಮೊನ್ನೆಯಿಂದ ನಾವು ಕೇಳ್ತಾ ಇರೋದು ಹಾಲ್ ಟಿಕೆಟು. ಕೊಡ್ತೀವಿ ಅಂತ ಸುಮ್ಕೆ ಇದ್ದು ಸರ್. ಮೊನ್ನೆ ಏನು ಮಾಡಿದಂದರೆ ನಮಗೆ ಎಲ್ಲರಿಗೆ ಮನೆಗೆ ಕಳಿಸ್ಬಿಟ್ಟು ಹಾಲ್ ಟಿಕೆಟ್ ಕೊಟ್ಟಿರೋರಿಗೆ ಕಾಲ್ಸ್ ಮಾಡಿ ಕರೆದಿರೋದು. ಹಾಲ್ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ. ನಮಗೆ ಹಾಗೆ ಹಿಂಗೆ ಮಾಡಿರೋದು. ಇವಾಗ ಅವರು ಇದು ಸ್ಕೂಲಲ್ಲಿ ಹಿಡಿಯಬಾರ್ದು. ಸ್ಕೂಲೂ ಬೇಡ ಈಗ ನಮಗೆ. ಈಗ ನಿಮ್ಗೆ ಏನಕ್ಕೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಗೊತ್ತಿಲ್ಲ. ಅದೇ ಇವತ್ತು ಹೇಳ್ತಾ ಇದ್ದಾರೆ ನಿಮ್ಮ ಅಟೆಂಡೆನ್ಸ್ ಶಾರ್ಟ್ ಐತೆ ಅಂತ. ನೀವು ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಾ? ಇಲ್ಲ, ಹೋಗಿದ್ದೀವಿ. ಹೋಗಿದ್ದೀವಿ ಫಸ್ಟ್ ಎಕ್ಸಾಮ್. ಅವ್ರೂ ಶಾರ್ಟ್ ಐತೆ ಅವ್ರದ್ದು. ಅವ್ರಿಗೆ ಯಾಕೆ ಕೊಟ್ಟಿದ್ವಿ, ನಮಗೆ ಯಾಕೆ ಕೊಟ್ಟಿಲ್ಲ? ನಾವೇನು ಮಾಡಿದ್ವಿ ಅವರಿಗೆ? 9th ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ಮದು? ಅದೇ ಹೇಳಿಲ್ಲ ನಮಗೆ. ಮಾರ್ಕ್ಸ್ ಕಾರ್ಡನ್ನು ಕೊಟ್ಟಿಲ್ಲ. ನೀವು ಪಾಸ್ ಆಗಿದ್ದೀವಿ ಅಷ್ಟೇ ಹೇಳೋದು ನಮ್ಮ ಸ್ಕೂಲಲ್ಲಿ. ಏನಕ್ಕೆ, ಏನು ರೀಸನ್ ಏನು ನಮಗೆ ಗೊತ್ತಿಲ್ಲ. ಅವ್ರಿಗೆ ಕರೆದೇನೆ ನಮಗೆ ಗೊತ್ತಾಗೋದು ಏನು ರೀಸನ್ ಅಂತ. ಯಾರು ಅವರು? ಯಾರು? ಇಮ್ರಾನ್ ಪಾಷಾ, ನಮ್ಮ HM ಸರ್. ನಮಗೆ 21 ಮೆಂಬರ್ಸ್ಗೆ, 11 ಮೆಂಬರ್ಸಿಗೆ ಅಷ್ಟೇ ಕೊಟ್ಟಿರೋದು ಹಾಲ್ ಟಿಕೆಟ್. ಈಗ ಎಷ್ಟು ಜನ ಕೊಡಲಿ, ಎಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ? 21 ಮೆಂಬರ್ಸ್, 21 ಕೊಟ್ಟಿಲ್ಲ. ಹೇಳಿಮ್ಮ, ಏನಾಯ್ತು ಇವತ್ತು? ಇವತ್ತು ನನ್ನ ಮಗಂದು ಎಕ್ಸಾಮ್ ಇತ್ತು. ಅವನಿಗೆ ಇದು ಕ್ಯಾಮವು ಹಾಲ್ ಟಿಕೆಟೇನೋ ಕೊಟ್ಟಿಲ್ಲ. ಈ ಸ್ಕೂಲ್ಗೆ ಹೋಗ್ತಾ ಇದ್ದರೆ ಬೇಡ ನೀನು ಬರಬೇಡ, ನಾನು ಎಕ್ಸಾಮ್ಗೆ ಕರಿತೀನಿ. ನೆನ್ನೆ ಫೋನ್ ಮಾಡಿದ್ರು, ಮನೆಗೆ ಹೋಗು, ನೀನು ಓದೋಕ್ಕೆ ಹೋಗ್ತಿಲ್ಲ, ಅದು ಇದು ಅಂತ ಗಲೀಜು ಬೈದು ಕಳ್ಸೋರೆ ಅವ್ರಿಗೆ. ಈಗ ಎಕ್ಸಾಮ್ಗೆ ಕೂಡಿಸಿನಿ ಅಂತ ಎಕ್ಸಾಮ್ಗೂ ಕೂಡಿಸಿಲ್ಲ, ಹಾಲ್ ಟಿಕೆಟು ಕೊಟ್ಟಿಲ್ಲ. ನೆನ್ನೆ ಫೋನ್ ಮಾಡಿದ್ದಕ್ಕೆ ಇಲ್ಲ 1.5 ತಿಂಗಳು ಆದಮೇಲೆ ಅವ್ನಿಗೆ ಹಾಲ್ ಟಿಕೆಟ್ ಕೊಡ್ತೀವಿ, ನಾವೇ ಮನೆ ಹತ್ರ ಬಂದು ಕೊಡ್ತೀವಿ ಅಂತ. ಇವತ್ತು ಎಕ್ಸಾಮು ಆಯಿತು.
ಇವತ್ತು ಎಕ್ಸಾಮೇ ಆಗಿಬಿಡ್ತು. ಇಷ್ಟು ದಿವಸದಿಂದ ಅವನಿಗೆ ಓದಿಸೋದು ಇಲ್ಲ. ಇಷ್ಟು ಜನದಲ್ಲಿ ಅವನಿಗೆ ಕೆಳಗಡೆ ಕೂರಿಸಿರೋರಿಗೆ ಅವ್ನು ಬರೋದು ಏನಿಲ್ಲ, ಪ್ರಯೋಜನ ಇಲ್ಲ. ಅವ್ನು ಬರೆದ್ರೇನು ಹೋಗಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಅಂತ ಎಲ್ಲ ಮಾತಾಡೋನು. ಅದಕ್ಕೆ ಅವ್ನು ಸ್ಕೂಲ್ಗೆ ಹೋಗ್ತಾ ಈಗ ಇದಕ್ಕೆ ಹಾಲ್ ಟಿಕೆಟ್ಗೆ ಫೋನ್ ಮಾಡಿದರೆ ಇಲ್ಲ ಒಂದು ಬಂದಿಲ್ಲ ಹಾಲ್ ಟಿಕೆಟು ಅಂತ ಹೇಳ್ತಾವ್ರೆ. ಏನು ನಿಮ್ಮ ಮಗನ ಹೆಸರು? ಮಸೀವುಲ್ಲಾ ಖಾನ್. ಅಟೆಂಡ್ ಹೆಸರು ತೆಗ್ದುಬಿಟ್ಟವ್ರಂತೆ. ಯಾಕೆ ಗೊತ್ತಿಲ್ಲ ನಮಗೆ. ನಿನಗೆ ಓದಕ್ಕೆ ಹೋಗ್ತಿಲ್ಲ, ನಾನು ಹೋಗು, ನಿಮ್ಗೆ ಬರಲೇಬೇಡ ಅಂತ ಮಾತಾಡ್ತಾವ್ರೆ. ಸರ್ ಈಗ ನಾವು ನಮ್ಮ ಹುಡುಗರಿಗೆ ಅಡ್ಮಿಷನ್ ಇದು ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ನಾವು ಸ್ಟೇಷನ್ ಹತ್ರ ಬಂದಿದ್ವು. ಈಗ ನಮ್ಮ ಸರ್ಕಲ್ ಸರ್ ಏನು ಹೇಳ್ತಾರೆ ಅಂದರೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಹೋಗಿ HM ಸರ್ಗೆ ಮೀಟ್ ಮಾಡೋಣ, ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಇದು ಮಾಡ್ಕೊಂಡು ಅದ್ರ ಮೇಲೆ ಆಕ್ಷನ್ ತೊಗೊಳ್ತೀವಿ ನಾವು ಅಂತ ಹೇಳಿ ನಮ್ಗೆ ಹೇಳಿ ಕಳಿಸ್ತವ್ರೆ. ನಾವು ಹೋಗ್ತಾ ಇದ್ದೀವಿ ಮನೆಗೆ. ಈಗ ಇವ್ರು ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಮ್ಮ ಹುಡುಗರದು ಭವಿಷ್ಯ ಎಲ್ಲ ಹಾಳಾಗುತ್ತೆ. ಅಕಸ್ಮಾತ್ ನಾವು ಏನಾದ್ರು ಕೆಲಸಕ್ಕೆ ಕರ್ಕೊಂಡು ಹೋದ್ರೆ ಯಾವ ಡಿಪಾರ್ಟ್ಮೆಂಟನ್ನು ಯಾಕಪ್ಪ ನೀನು ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾ ಇದೆಯಾ ಇವ್ರು ಚಿಕ್ಕ ಹುಡುಗರಿಗೆ ಅಂತ ನಮ್ಮ ಮೇಲೆ ಆಕ್ಷನ್ ತೊಗೊಳಂಗಿಲ್ಲ ಸರ್. ಬರೀ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಇದ್ದಿಲ್ಲ ಅವನಿಗೆ, ಅದಕ್ಕೋಸ್ಕರ ಇವನಿಗೆ ಸ್ಕೂಲ್ಗೆ ಬರಬೇಡ ನೀನು ಅಂತ ಕಂಪ್ಲೇಂಟ್ ತಗೊಂಡಿಲ್ಲ. ಇದು ಅಕ್ಲೈನ್ಮೆಂಟ್ ಕೊಟ್ಟವ್ರೆ, ಕಂಪ್ಲೇಂಟ್ ತಗೊಂಡು ತಿರ್ಗಾ ಏನು ಹೇಳ್ತವ್ರೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಹೋಗಿ ಪ್ರಿನ್ಸಿಪಲ್ಗೆ ಮಾತಾಡೋಣ ನಾವು. ಅಕಸ್ಮಾತ್ ಅವರು ಏನಿರೋದು ನೋಡ್ಬಿಟ್ಟು ನಾವು ಆಕ್ಷನ್ ಮಾಡೋಣ ತಗೊಳ್ಳೋಣ ಅದ್ರ ಮೇಲೆ ಅಂತ. ಈಗ ಕರ್ಸಲ್ಲ ಅಂತೆ ಗೊತ್ತಿಲ್ಲ. ಈಗ ಅವರು ಬೆಂಗಳೂರಲ್ಲಿ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 4 ಗಂಟೆಯಿಂದ ಬೆಂಗಳೂರಿಂದ ಬರ್ತಿರೋದು. ನಾಳೆ ಎಕ್ಸಾಮ್ ಇದೆಯಾ? ನಾಳೆ ಎಕ್ಸಾಮ್ ಇಲ್ಲ, ಸೋಮವಾರ ಎಕ್ಸಾಮ್ ಇರೋದು. ಈಗ ಸೋಮವಾರ ನಮ್ಗೆ ಬೆಳಗ್ಗೆ 8 ಗಂಟೆಗೆ ಕರೆಸಿ ಅವ್ರಿಗೆ ಮಾತಾಡೋತ್ತಾಗ ಎಕ್ಸಾಮೇ ಟೈಮ್ ಆಗಿಬಿಡುತ್ತೆ. ಅವಾಗ ಹುಡುಗರು ಹೋಗೋದು ಹೆಂಗೆ ಎಕ್ಸಾಮ್ಗೆ ಸರ್? ಇರೋದು ಇದ್ರ ಬಗ್ಗೆ ನಾವು ಇದು ಮಾಡ್ತೀವಿ ಸರ್. ನಾವು ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದು ಮಾಡ್ತಾ ಇರ್ತೀವಿ ಸರ್. ಮಕ್ಕಳು ಭವಿಷ್ಯ ಒಳ್ಳೇದಾಗ್ಬೇಕು ಸರ್. ಯಾಕಂದರೆ ನಾವು ಓದಿಲ್ಲ, ನಾವು ಏನು ಕಷ್ಟ ಬೀಳ್ತಾ ಇದ್ದೀವಿ, ನಮಗೆ ಜೀವನ ಹೆಂಗೆ ಮಾಡಬೇಕು ನಮಗೆ ಇದಾಗ್ಬಿಟ್ಟಿದೆ. ನಾವು ಕಷ್ಟ ಬೀಳ್ದಂಗೆ ನಮ್ಮ ಹುಡುಗರು ಕಷ್ಟ ಬೀಳ್ಬಾರ್ದು ಸರ್. ನಮ್ಮ ಆಸೆ ಅಷ್ಟೇ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಅರ್ಥಲ್ಲಿ ಮಾಡ್ತಾ ಇರ್ತೀವಿ ಸರ್.